ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಹಾಗಾಗಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಇದು ಗೊತ್ತಾ, ಒಬ್ಬ ಟಾಪರ್ ಮತ್ತು ಒಬ್ಬ ಅವರೇಜ್ ಸ್ಟೂಡೆಂಟ್ಗೆ ಯಾವ ವಿಷಯ ಡಿಫಿನೆಟ್ಲಿ ಅಂದರೆ ಬೇರೆ ಮಾಡುತ್ತೆ ಅಂತ ಗೊತ್ತಿಲ್ವಾ? ಹಾಗಾದರೆ ನಾ ಹೇಳ್ತೀನಿ ಕೇಳಿ. ಓದುವ ರೀತಿ ಹೌದು, ಸ್ಟಡಿ ಅಂತೂ ಎಲ್ಲರೂ ಮಾಡ್ತಾರೆ, ಆದರೆ ಯಾರು ಎಫೆಕ್ಟಿವ್ ಮತ್ತು ಸ್ಮಾರ್ಟ್ ವೇನಲ್ಲಿ ಸ್ಟಡಿ ಮಾಡಿದರೆ ಅವರೇ ಟಾಪರ್ ಆಗ್ತಾರೆ. ಈ ಥರ ನಿಮ್ಮ ಜೊತೆಗೂ ಆಗಿರಬಹುದು. ನೀವು ಸಹ ಜಾಸ್ತಿ ಓದಿರಬಹುದು, ಆದರೆ ಹೇಳಿಕೊಳ್ಳುವಷ್ಟು ಔಟ್ಮಾರ್ಕ್ಸ್ ಪ್ರತಿಫಲ ಬಾರದೇ ಇರಬಹುದು. ನೀವು ಟಾಪರ್ ಸ್ಟೂಡೆಂಟ್ಗಳ ಸಾಲಿನಲ್ಲಿ ಬಾರದೇ ಇರಬಹುದು. ಒಂದು ವೇಳೆ ಇಂತಹ ಸಮಸ್ಯೆ ನಿಮ್ಮ ಜೊತೆಗೂ ಇದ್ದರೆ, ಇಲ್ಲ ನೀವು ಸ್ಟಡಿ ಅಂತೂ ಜಾಸ್ತಿ ಮಾಡ್ತೀರಾ, ಆದರೆ ಟಾಪರ್ಸ್ಗಳ ಸಾಲಿನಲ್ಲಿ ಬರೋದು ಹೇಗೆ ಅನ್ನೋ ಚಿಂತೆ ನಿಮ್ಮಲ್ಲಿ ಇದ್ದರೆ ಈ ವಿಡಿಯೋ ಎಂಡ್ವರೆಗೂ ನೋಡಿ. ಏಕೆಂದರೆ ಇವತ್ತಿನಲ್ಲಿ ವಿಡಿಯೋದಲ್ಲಿ ನಾ ಎಲ್ಲ ಸೀಕ್ರೆಟ್ಗಳನ್ನು ಹೇಳ್ತೀನಿ, ಬಟ್ ಒಬ್ಬ ಟಾಪರ್ ವಿದ್ಯಾರ್ಥಿ ಫಾಲೋ ಮಾಡ್ತಾನೆ. ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲು ಎಲ್ಲರಲ್ಲಿ ಒಂದು ಅನುಮಾನ ಕಾಡುತ್ತೆ, ನಾ ಎಲ್ಲವನ್ನು ಓದುತ್ತೀನಿ, ಆದರೆ ಏನು ನೆನಪಿನಲ್ಲಿ ಉಳಿಯುವುದಿಲ್ಲ, ಏನು ಮಾಡಲಿ ಅಂತಾರೆ. ನೋಡಿ, ಕೆಲವು ಓದುವುದರಿಂದ ವಿಷಯಗಳು ನೆನಪಿನಲ್ಲಿ ಉಳಿಯುತ್ತಾ ಇದ್ದು, ಬೆಳಿಗ್ಗೆ ನ್ಯೂಸ್ ಪೇಪರ್ ಓದುವ ವ್ಯಕ್ತಿ IAS ಆಫೀಸರ್ ಆಗಿರ್ತಾ ಇದ್ದ. ನೋಡಿ, ಯಾವುದೇ ಒಂದು ವಿಷಯವನ್ನು ಜಾಸ್ತಿ ಸಮಯದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಲು ಬ್ರೈನ್ ಅನ್ನು ರಿವೀಲ್ ಮಾಡಬೇಕು. ಮನುಷ್ಯನ ಮೈಂಡ್ ಒಂದು ಪವರ್ಫುಲ್ ಮೆಮೊರಿ ಸ್ಟೋರೇಜ್ ಹೌಸ್ ಆಗಿರುತ್ತೆ. ಅದರಲ್ಲಿ ಎಲ್ಲ ಪ್ರಕಾರದ ಮೆಮೊರಿ ಸೇವ್ ಆಗಿರುತ್ತೆ. ಉದಾಹರಣೆಗೆ, ನೀವು ಏನೆಲ್ಲ ನೋಡ್ತೀರಾ, ಓದ್ತೀರಾ, ಕೇಳ್ತೀರಾ, ಆ ಎಲ್ಲವೂ ಮೆಮೊರಿ ರೂಪದಲ್ಲಿ ನಿಮ್ಮ ಮೈಂಡ್ ಒಳಗೆ ಇರಿಸಿ ಸ್ಟೋರ್ ಆಗಿರುತ್ತೆ. ಆದರೆ ಈ ಸ್ಟೋರೇಜ್ ಹಬ್ನಿಂದ ಮೆಮೊರಿಯನ್ನು ಕೆಲವರು ರಿಟ್ರೀವ್ ಮಾಡ್ತಾರೆ ಮತ್ತು ಅವರೇ ಮುಂದೆ ಕ್ಲಾಸ್ನ ಟಾಪರ್ ಆಗ್ತಾರೆ. ಅದೇ ಥರ ನೀವು ಸಹ ಸರಿಯಾದ ಸಮಯದಲ್ಲಿ ಆ ಎಲ್ಲ ಟಾಪಿಕ್ಸ್ ಮತ್ತು ಚಾಪ್ಟರ್ಗಳನ್ನು ರಿಟ್ರೀವ್ ಮಾಡ್ತೀರಾ ಅಂದರೆ ನೀವು ಸಹ ಎಕ್ಸಾಮ್ನಲ್ಲಿ ಈಸಿಲಿ A+ ಅಥವಾ 98 ಸ್ಕೋರ್ ಮಾಡಬಹುದು. ಅದಕ್ಕಾಗಿ ನೀವು ಈ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಒಂದು ಸ್ಟಾಕ್ ಬ್ಯಾಕಿಂಗ್ ಎಕ್ಸಾಮ್ ಬರೆಯುವಾಗ ಇಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕಿಂತ ಮುಂಚೆ ಭಯಪಡಬಾರದು. ಬಿ ಬ್ರೀವ್ ಆ್ಯಂಡ್ ಬಿ ಕಾನ್ಫಿಡೆನ್ಸ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಿ ಮತ್ತು ಮನಸ್ಸಿಗೆ ಖಾತರಿಪಡಿಸಿ, ನಾ ಅಂದ್ಕೊಂಡ್ರೆ ಯಾವುದೇ ಪರೀಕ್ಷೆಯನ್ನು ಈಸಿಯಾಗಿ ಬರೆಯಬಹುದು ಅಂತ. ನಂಬರ್ 2, ಗೆಮಿಫೈ ಯುವರ್ ಸ್ಟಡೀಸ್. ನೋಡಿ, ಯಾವುದೇ ಒಂದು ವಿಷಯವನ್ನು ಆಸಕ್ತಿಯಿಂದ ಓದಬೇಕು ಅಂದರೆ ಅದರಲ್ಲಿ ಯಾವುದಾದರೂ ಒಂದು ಫನ್ ಎಲಿಮೆಂಟ್ ಮಾಡಲೇಬೇಕಾಗುತ್ತದೆ. ಈ ಥರ ಮಾಡೋದ್ರಿಂದ ಮೈಂಡ್ ಒಳಗೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಮತ್ತು ಪದೇ ಪದೇ ಅದೇ ಆಕ್ಟಿವಿಟಿ ಮಾಡಲು ಮೈಂಡ್ ಖುಷಿ ಪಡುತ್ತೆ. ಆಗ ನಿಮಗೆ ಅತ್ಯಂತ ಕಠಿಣವಾದ ವಿಷಯ ಕೂಡ ಈಸಿಯಾಗಿ ನೆನಪಿನಲ್ಲಿ ಉಳಿಯುತ್ತೆ. ಆದರೆ ಓದುವುದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುವುದು ಹೇಗೆ? ಆದರೆ ನೋಡಿ, ಪ್ರತಿಯೊಂದು ಚಾಪ್ಟರ್ ಕ್ವಿಜ್ ಅಥವಾ ಓರಲ್ ಟೆಸ್ಟ್ ಬಿಡಿಸಿದ ನಂತರ ತಮಗೆ ರಿವಾರ್ಡ್ ಕಡಿಗಾಂಕಗಳನ್ನು ಕೊಡಿ. ಈ ನಿಯಮದ ಪಾಲನೆ ಮಾಡಿದ ಮೇಲೆ ನಿಮ್ಮ ಕಾಗ್ನಿಟಿವ್ ಥಿಂಕಿಂಗ್ ಮತ್ತು ಲರ್ನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಜೊತೆಗೆ ಅತ್ಯಂತ ಕಠಿಣ ಪ್ರಶ್ನೆಗಳ ಉತ್ತರ ಸಹ ನೆನಪಿನಲ್ಲಿ ಉಳಿಯುತ್ತೆ. ನಂಬರ್ 3, ದ ಪರ್ಸನ್ಸ್ ಲಾ. ಈ ನಿಯಮದಲ್ಲಿ ಯಾವುದೇ ಒಂದು ಕೆಲಸ ಕಂಪ್ಲೀಟ್ ಮಾಡಲು ನೀವು ನಿಮ್ಮ ಮೈಂಡ್ಗೆ ಒಂದು ಡೆಡ್ ಲೈನ್ ಕೊಡ್ತೀರಾ. ಆಗ ನಿಮ್ಮ ಮೈಂಡ್ ಉಳಿದ ಎಲ್ಲ ಕೆಲಸವನ್ನು ಬಿಟ್ಟು ಕೇವಲ ಅದೇ ವಿಷಯವನ್ನು ಕಂಪ್ಲೀಟ್ ಮಾಡಲು ಪ್ರಾರಂಭ ಮಾಡುತ್ತೆ. ಅದಕ್ಕೆ ನೀವು ನಿಮ್ಮ ಮೈಂಡ್ಗೆ ಸಿಂಪ್ಲಿ ಒಂದು ಡೆಡ್ ಲೈನ್ ಕೊಡಬೇಕು. ಉದಾಹರಣೆಗೆ, ನಾ ಮುಂದಿನ 1 ಗಂಟೆಯವರೆಗೆ ಇಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಡೆಡ್ ಲೈನ್ ಕೊಡಿ. ಇದಕ್ಕಾಗಿ ಪೂರ್ತಿ ಒಂದು ದಿನ ಮೀಸಲಿಡಬೇಕಾಗಿಲ್ಲ. ನಿಮ್ಮ ಬಿಡುವಿನ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು. ಪಾಯಿಂಟ್ ನಂಬರ್ 2, ಯೂಸ್ 80-20% ಪ್ರಿನ್ಸಿಪಲ್. ಎಕ್ಸಾಮ್ನಲ್ಲಿ ಟಾಪ್ ಮಾಡೋದೇ ಆಗಿರಲಿ ಅಥವಾ ಜೀವನದ ಯಾವುದೇ ಫೀಲ್ಡ್ನಲ್ಲಿ ಸಕ್ಸಸ್ ಪಡೆಯುವುದೇ ಆಗಿರಲಿ, ಈ 80-20% ಪ್ರಿನ್ಸಿಪಲ್ನ ಎಲ್ಲ ಕಡೆ ಉಪಯೋಗಕ್ಕೆ ಬರುತ್ತೆ. ಅಂದರೆ 80% ಔಟ್ ಸಮ್ ಫ್ರಮ್
70% ಆಫ್ ಹಾರ್ಡ್ ವರ್ಕ್ ನೋಡಿ ನೀವು ಸ್ಟಡಿ ಅಂತೂ ಬೇಕಾದಷ್ಟು ಮಾಡ್ತಾ ಇರ್ತೀರಾ, ಆದರೆ ಸರಿಯಾದ ಸ್ಟಡಿ ಮಾಡ್ತಾ ಇಲ್ಲ. ಸರಿಯಾದ ಸ್ಟಡಿ ಅಂದರೆ ನೀವು ಆ ವಿಷಯಗಳನ್ನು ಓದುತ್ತಾ ಇಲ್ಲ. ನಿಮ್ಮ ಪರೀಕ್ಷೆಯಲ್ಲಿ ಕೇಳಿರೋದು ಆ ಕಂಟೆಂಟ್, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೀವು ಓದುತ್ತಾ ಇಲ್ಲ. ಯಾವುದನ್ನು ನಿಮ್ಮ ಪರೀಕ್ಷೆಯ ಮಂಡಳಿ ತುಂಬ ಇಂಪಾರ್ಟೆಂಟ್ ಅಂತ ತಿಳಿದುಕೊಂಡಿರುತ್ತೆ. ನೋಡಿ, ಏನು ಓದಬೇಕು ಅನ್ನೋದು ಎಲ್ಲರಿಗೂ ಗೊತ್ತು, ಆದರೆ ಏನನ್ನು ಓದಬಾರದು ಅನ್ನೋದು ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಹಾಗಿದ್ರೆ ಈಗ ಆ 80% ಕಂಟೆಂಟ್ ಯಾವುದು ಅದನ್ನು ಪರೀಕ್ಷಾ ಮಂಡಳಿ ಇಂಪಾರ್ಟೆಂಟ್ ಅಂತ ತಿಳಿದುಕೊಂಡಿರುತ್ತದೆ ಅಂತ ನಿಮ್ಮ ಪ್ರಶ್ನೆ. ಹಾಗಿದ್ರೆ ಅದನ್ನು ತಿಳಿಯೋದು ತುಂಬ ಸಿಂಪಲ್. ಹಾಗಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಹಾಗೂ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿ ಯಾವ ಪ್ರಶ್ನೆಗಳನ್ನು 2023, 2024ರಲ್ಲಿ ಅಥವಾ ಅದಕ್ಕೂ ಮುಂಚೆ ಪದೇ ಪದೇ ಕೇಳಲಾಗಿತ್ತು ಅನ್ನೋದನ್ನು ಪತ್ತೆ ಹಚ್ಚಿ. ಆಗ ನಿಮಗೆ ಒಂದು ಪ್ಯಾಟ್ರನ್ ಅರ್ಥ ಆಗುತ್ತೆ. ನೆನಪಿರಲಿ, ಹೊಸ ಪ್ರಶ್ನೆ ಪತ್ರಿಕೆ ಬೇಗ ಆಗಿದ್ದರೆ ಹಳೆಯ ಪ್ರಶ್ನೆ ಪತ್ರಿಕೆ ಬೀಗದ ಕೈಯಾಗಿರುತ್ತದೆ. ಹಾಗೂ ನಿಮ್ಮ ಟೀಚರ್ ಜೊತೆಗೆ ಡಿಸ್ಕಸ್ ಮಾಡಿ ಯಾವ ವಿಷಯಗಳನ್ನು ಇಂಪಾರ್ಟೆಂಟ್ ಆಗಿ ಯಾವ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಆ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಉಳಿದ 20% ಯಾವುದು ಇಂಪಾರ್ಟೆಂಟ್ ಅಲ್ಲ ಅದರ ಮೇಲೆ ಫೋಕಸ್ ಮಾಡಿ. ಪಾಯಿಂಟ್ ನಂಬರ್ 3, ಸ್ಟಡಿ ಇನ್ ಸೀಕ್ವೆನ್ಸ್. ಕೆಲವೊಮ್ಮೆ ನಿಮ್ಮ ಜೊತೆಗೂ ಈ ಥರ ಆಗಿರಬಹುದು. ಯಾವಾಗ ನೀವು ಓದ್ತಾ ಇರ್ತೀರಾ ಆಗ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಆಗ ಎಲ್ಲವೂ ತಲೆ ಮೇಲಿನಿಂದ ಹೋದಂತೆ ಫೀಲ್ ಆಗುತ್ತೆ. ಎಲ್ಲಿಯವರೆಗೆ ಅರ್ಥ ಆಗದೇ ಇರುತ್ತೆ ಅಲ್ಲಿಯವರೆಗೆ ಓದಲು ಮನಸ್ಸಿಗೆ ಇಷ್ಟ ಆಗುತ್ತೆ. ಯಾವಾಗ ಏನೂ ಅರ್ಥ ಆಗೋದಿಲ್ಲ ಆಗ ಓದಲು ಮನಸ್ಸು ಒಪ್ಪೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ. ಆ ಸಬ್ಜೆಕ್ಟ್ ಓದಲು ಬೋರ್ ಆಗುತ್ತೆ. ಈ ಥರ ಯಾಕಾಗುತ್ತೆ ಅಂದರೆ ಆ ವಿಷಯದಲ್ಲಿ ನಿಮ್ಮ ಆಸಕ್ತಿ ಆಗ ಕಡಿಮೆಯಾಗಿರುತ್ತೆ. ಯಾವಾಗ ಆ ವಿಷಯದ ಬೇಸಿಕ್ ನಮಗೆ ಗೊತ್ತಿರೋದಿಲ್ಲ ಅಥವಾ ಅದನ್ನು ನಾವು ಕ್ರಮಬದ್ಧವಾಗಿ ಓದದೇ ಇದ್ದಾಗ ಆ ವಿಷಯವನ್ನು ಓದಲು ನಮಗೆ ಆಸಕ್ತಿ ಬರೋದಿಲ್ಲ. ನೋಡಿ, ಪ್ರತಿಯೊಂದು ವಿಷಯ ಒಂದಕ್ಕೊಂದು ಹೊಂದಿಕೊಂಡಿರುತ್ತದೆ. ಅದಕ್ಕೆ ನೀವು ನೇರವಾಗಿ 5ನೇ ಚಾಪ್ಟರ್ ಓದ್ತೀರಾ ಅಂದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಯಾಕಂದರೆ ಆ 5ನೇ ಚಾಪ್ಟರ್ನಲ್ಲಿ ಮೊದಲ 4 ಚಾಪ್ಟರ್ಗಳ ಕಾನ್ಸೆಪ್ಟ್ ಕಂಟೆಂಟ್ ಆಗಿರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಪ್ರತಿಯೊಂದು ವಿಷಯದ ಸೀಕ್ವೆನ್ಸ್ ಅಂದರೆ ಅನುಕ್ರಮ ಇರುತ್ತೆ. ಅದನ್ನು ನೀವು ಮೊದಲು ಓದಬೇಕು. ಏನೆಲ್ಲ ಬೇಸಿಕ್ ಇರುತ್ತೆ ಅದನ್ನು ನೀವು ಮೊದಲು ಕ್ಲಿಯರ್ ಮಾಡಿಕೊಳ್ಳಬೇಕು. ಪಾಯಿಂಟ್ ನಂಬರ್ 4, ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ನೋಡಿ, ನೀವು ಯಾವೆಲ್ಲ ವಿಷಯಗಳನ್ನು ಓದ್ತೀರಾ, ಉದಾಹರಣೆಗೆ ಮ್ಯಾಥ್ಸ್ ಅಥವಾ ಫಿಸಿಕ್ಸ್, ಈ ವಿಷಯಗಳಲ್ಲಿ ಅನುಮಾನ ಬರೋದು ಕಾಮನ್ ವಿಷಯ. ಯಾವಾಗ ನೀವು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತೀರಾ ಆಗ ಕನ್ಫ್ಯೂಷನ್ ಇನ್ನೂ ಇರುತ್ತೆ, ಇನ್ನೂ ಡೌಟ್ಸ್ ಕಾಡ್ತಾ ಇರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಗೊತ್ತಾ, ಅವರು ತಮ್ಮ ಸರ್ ಟೀಚರ್ ಜೊತೆಗೆ ತಮ್ಮ ಡೌಟ್ಸ್ಗಳನ್ನು ಕೇಳುವುದಿಲ್ಲ. ಭಯಪಟ್ಟು ಅದೇ ಒಬ್ಬ ಟಾಪರ್ ಸ್ಟೂಡೆಂಟ್ ತನ್ನ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳುತ್ತಾನೆ. ಅದಕ್ಕೆ ಅವನ ಕಾನ್ಸೆಪ್ಟ್ ಮತ್ತು ಅನುಮಾನಗಳು ಎಲ್ಲ ಕ್ಲಿಯರ್ ಆಗಿರುತ್ತೆ. ಅದೇ ನೀವು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳುವುದಿಲ್ಲ ಅಂದರೆ ನಿಮ್ಮಲ್ಲಿ ಯಾವುದಾದರೂ ಒಂದು ಡೌಟ್ಸ್ ಇದ್ದರೂ ಅದು ಮುಂದೆ ಬರುವ ಚಾಪ್ಟರ್ನಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಕ್ಲಿಯರ್ ಯುವರ್ ಆಲ್ ಡೌಟ್ಸ್, ಡು ನಾಟ್ ಫ್ರೆಡ್. ಪಾಯಿಂಟ್ ನಂಬರ್ 5, ಮೇಕ್ ಶಾರ್ಟ್ಸ್ ನೋಟ್ಸ್ ರಿವೀಲ್ ಸಿಲೆಬಸ್. ನಿಮಗೆ ಇದು ಅಧಿಕ ಜನ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಸಲುವಾಗಿ ಪೂರ್ತಿ ಸರಿಯಾಗಿ ಪೇಪರ್ ಆಗಿದ್ದು ಯಾಕೆ ಕಡಿಮೆ ಸ್ಕೋರ್ ಮಾಡ್ತಾರೆ ಗೊತ್ತಾ? ಯಾಕಂದರೆ ಅವರು ತಮ್ಮ ಸಿಲೆಬಸ್ ಅನ್ನು ರಿವೀಲ್ ಮಾಡುವುದಿಲ್ಲ. ನೋಡಿ, ಮೊದಲಿಗೆ ನೀವು ರಿವಿಷನ್ನ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಳ್ಳಿ. ನೀವು ಓದಿದ್ದು ನಿಮಗೆ ಪೂರ್ತಿ ನೆನಪಿನಲ್ಲಿ ಉಳಿಬೇಕು ಅಂದರೆ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ತಿರಬೇಕು. ಮತ್ತು ರಿವಿಷನ್ ಮಾಡಲು ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಳ್ಳಬೇಕು. ಅಂದರೆ ಕಡಿಮೆ ಶಬ್ದಗಳಲ್ಲಿ ಪೂರ್ತಿ ಪಾಠದ ಸಾರಾಂಶವನ್ನು ಬರೆಯಬೇಕು. ಯಾಕಂದರೆ ಸರಿಯಾದ ಸಮಯದಲ್ಲಿ ರಿವಿಷನ್ ಮಾಡಲು ನಿಮಗೆ ಈಸಿ ಆಗಬೇಕು. ಒಂದು ವೇಳೆ ಇಲ್ಲಿಯವರೆಗೂ ನೀವು ಶಾರ್ಟ್ ನೋಟ್ಸ್ ಮಾಡಿಲ್ಲ ಅಂದರೆ
ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಇವಾಗ ನಿಮ್ಮ ಹತ್ತಿರ ಶಾರ್ಟ್ ನೋಟ್ಸ್ ಮಾಡಿಕೊಳ್ಳಲು ಸಮಯ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಹತ್ತಿರ ಶಾರ್ಟ್ ನೋಟ್ಸ್ ಇದ್ದರೆ ಕೇಳಿ, ಪಡೆದುಕೊಳ್ಳಿ. ಪಾಯಿಂಟ್ ನಂಬರ್ 6, ಟೀಚ್ ಟು ಎನಿವನ್. ಹೇಳಲಾಗುತ್ತೆ ಜ್ಞಾನ ಹಂಚಿಕೊಳ್ಳುವುದರಿಂದ ಜಾಸ್ತಿ ಆಗುತ್ತೆ ಅಂತ. ಆದರೆ ನಾ ಹೇಳೋದು ಜ್ಞಾನ ಹಂಚಿಕೊಳ್ಳುವುದರಿಂದ ಅದು ದೀರ್ಘಕಾಲದವರೆಗೆ ನಿಮ್ಮ ನೆನಪಿನಲ್ಲಿ ಇರುತ್ತೆ ಅಂತ. ಯಾಕೆಂದರೆ ಇತ್ತೀಚೆಗೆ ಒಂದು ರಿಸರ್ಚ್ ಮಾಡಲಾಯಿತು. ಮೆಮೊರಿ ಮೇಲೆ ಯಾವುದನ್ನು ನಾವು ಓದುತ್ತೇವೆ ಅದು ನಮಗೆ 30% ನೆನಪಿನಲ್ಲಿ ಇರುತ್ತೆ. ಯಾವುದನ್ನು ನಾವು ಬರೆಯುತ್ತೇವೆ ಅದು ನಮಗೆ 50% ನೆನಪಿನಲ್ಲಿ ಇರುತ್ತೆ. ಆದರೆ ಯಾವುದನ್ನು ನಾವು ಓದಿದ್ದು ಬೇರೆಯವರಿಗೆ ಹೇಳುತ್ತೇವೆ ಅದು ನಮಗೆ 80% ನೆನಪಿನಲ್ಲಿ ಉಳಿದುಕೊಂಡು ಇರುತ್ತೆ. ಅದಕ್ಕೆ ಯಾವುದನ್ನು ನೀವು ಓದಿಸ್ತೀರಾ ಅದನ್ನು ಬೇರೆಯವರಿಗೆ ಹೇಳಲು ಪ್ರಾರಂಭ ಮಾಡಿ. ಮತ್ತು ಯಾವುದೇ ಒಂದು ವಿಷಯವನ್ನು ಟೀಚ್ ಮಾಡಿಕೊಳ್ಳುವಂತ ಮೊದಲು ಆ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗಿರಬೇಕು. ಆಫ್ ಯು ಅನೇಬಲ್ ಟು ಟೀಚ್ ಇಟ್ ಸಿಂಪ್ಲಿ ಇನ್ ಮೀನ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಈ ಮಾತನ್ನು ಹೇಳಿದರು ಆಲ್ಬರ್ಟ್ ಐನ್ಸ್ಟೈನ್. ಆದರೆ ನಿಮಗೆ ಪಾಠ ಮಾಡಲು ಆಗ್ತಾ ಇಲ್ಲ ಅಂದರೆ ಅದರ ಅರ್ಥ ಆ ವಿಷಯ ನಿಮಗೆ ಪೂರ್ತಿಯಾಗಿ ಅರ್ಥನೇ ಆಗಿಲ್ಲ ಎಂದರ್ಥ. ಅದಕ್ಕೆ ಸಾಧ್ಯ ಆದರೆ ನಿಮ್ಮ ಗೆಳೆಯರಿಗೆ ಪಾಠ ಮಾಡಿ, ಇಲ್ಲ ಒಂದು ಕನ್ನಡಿ ಮುಂದೆ ನಿಂತು ಓದಿರೋದನ್ನು ಕೇಳಿ. ಆಗ ನಿಮಗೆ ಆ ವಿಷಯ ನೆನಪಿನಲ್ಲಿ ಉಳಿಯುವುದು. ಪಾಯಿಂಟ್ ನಂಬರ್ 7, ಟ್ವಿಸ್ಟ್ ಯುವರ್ ಸೆಲ್ಫ್. ಮತ್ತೊಂದು ದೊಡ್ಡ ತಪ್ಪು ತುಂಬ ಜನ ವಿದ್ಯಾರ್ಥಿಗಳು ಮಾಡ್ತಾರೆ. ಅದೇನೆಂದರೆ ಟೆಸ್ಟ್ ಪೇಪರ್ ಅಥವಾ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಅನ್ನು ಸ್ಟಾಲ್ ಮಾಡದೇ ಇರೋದು. ಹೌದು, ಟೆಸ್ಟ್ ಪೇಪರ್ ಸ್ಟಾಲ್ ಮಾಡಿ ನಿಮಗಾಗಿ ನೀವೇ ಅಂಕಗಳನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂದರೆ ಟೆಸ್ಟ್ ಪೇಪರ್, ಸಿಂಪಲ್ ಪೇಪರ್ ಅಥವಾ ಪ್ರೀವಿಯಸ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಸ್ಟಾಲ್ ಮಾಡುವಾಗ ನಿಮಗೆ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಟೈಮ್ ಮ್ಯಾನೇಜ್ ಮಾಡುವುದು ಹೇಗೆ ಅನ್ನೋದು ಅರ್ಥ ಆಗುತ್ತೆ. ನಿಮ್ಮ ಪೂರ್ತಿ ಫೋಕಸ್ ಪ್ರಶ್ನೆ ಪತ್ರಿಕೆ ಬಿಡಿಸಲು ಖರ್ಚು ಆಗ್ತಾ ಇರುತ್ತೆ. ಮತ್ತು ಇನ್ನು ಅನೇಕ ಲಾಭ ನಿಮಗೆ ಆಗುತ್ತೆ. ಒಂದು ವೇಳೆ ನೀವು ಪ್ರಶ್ನೆ ಪತ್ರಿಕೆ ಬಿಡಿಸಲು ಸಮಯ ಕೊಡಲಿಲ್ಲ ಅಂದರೆ ಮುಂದೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಸಮಸ್ಯೆಯಾಗುತ್ತೆ. ಇದನ್ನು ನೀವು ಕಲಿಯಲಿಲ್ಲ ಅಂದರೆ ಟೈಮ್ ಮ್ಯಾನೇಜ್ ಮಾಡುವುದರಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಹಾಗೆ ಉಳಿಯಬಹುದು. ಕೆಲವೊಂದು ಪ್ರಶ್ನೆಗಳು ಉತ್ತರ ನಿಮಗೆ ಗೊತ್ತಿದ್ದರೂ ಸಹ ಸಮಯ ಸಾಕಾಗದೇ ಇರಬಹುದು. ಅದಕ್ಕೆ ನೀವು ಮೊದಲನೇ ಟೈಮರ್ ಸೆಟ್ ಮಾಡಿ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಸ್ಟಾರ್ಟ್ ಮಾಡುವುದನ್ನು ಪ್ರಾರಂಭ ಮಾಡಿ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಸರಿಯಾದ ಸಮಯದಲ್ಲಿ ನಿಮ್ಮಿಂದ ಉತ್ತರ ಪತ್ರಿಕೆ ಬಿಡಿಸಲು ಆಗುತ್ತಾ ಅಥವಾ ಇಲ್ಲ ಅನ್ನೋದು ಪಾಯಿಂಟ್ ನಂಬರ್ 8, ಕನ್ಸೆನ್ಸಸ್. ಉದಾಹರಣೆಗೆ 2 ಜನ ವಿದ್ಯಾರ್ಥಿಗಳು ಇದ್ದರೆ ಒಬ್ಬ ವಿದ್ಯಾರ್ಥಿ ದಿನನಿತ್ಯ 3 ಗಂಟೆ ಸ್ಟಡಿ ಮಾಡ್ತಾ ಪೂರ್ತಿ ಕನ್ಸಿಸ್ಟೆನ್ಸಿ ಇಂದ, ಆದರೆ ಇನ್ನೊಬ್ಬ ವಿದ್ಯಾರ್ಥಿ 6 ಗಂಟೆ ಸ್ಟಡಿ ಮಾಡ್ತಾ ಆದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿಲ್ಲ. ಇವತ್ತು ಸ್ಟಡಿ ಮಾಡ್ತಾನೆ, ನಾಳೆ ಮಾಡೋದಿಲ್ಲ, ಮತ್ತು ಯಾವಾಗ ಓದುವ ಆಸೆ ಇರುತ್ತೆ ಆವಾಗಲೇ ಓದುತ್ತಾನೆ. ಈಗ ನೀವೇ ಹೇಳಿ ಯಾರ ಅಂಕ ಜಾಸ್ತಿ ಬರುತ್ತೆ ಅಂತ. ಹೌದು, ಮೊದಲು ವಿದ್ಯಾರ್ಥಿಯ ಅಂಕನೇ ಜಾಸ್ತಿ ಬರೋದು. ಯಾಕೆಂತಂದರೆ ಆತ ಸ್ವಲ್ಪವೂ ವಿಚಲಿತ ಆಗದೆ ಪ್ರತಿದಿನ ಓದುತ್ತಾ ಇರ್ತಾನೆ. ನೆನಪಿರಲಿ, ಸ್ಲೋ ಬಟ್ ಸ್ಟಡಿ ಮೀನ್ಸ್ ದ ರೇಸ್. ನೀವು ವೇಗವಾಗಿ ಓಡಬಾರದು ಅಥವಾ ನಿಲ್ಲಬಾರದು, ಆದರೆ ಸದಾಕಾಲ ನಡೀತಾ ಇರಬೇಕು. ಓಕೆ, ಹಾಗಿದ್ರೆ ಇದೆಲ್ಲ ಎಕ್ಸಾಮ್ ಹತ್ತಿರ ಬಂದಾಗ ಹೇಗೆ ಮಾಡೋದು? ಪೂರ್ತಿ ವರ್ಷ ಓದಕ್ಕೆ ಆಗದೆ ಇರೋದು, ಈಗ ಹೇಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಅನ್ನೋ ಚಿಂತೆ ನಿಮಗೂ ಕಾಡ್ತಾ ಇದ್ರೆ ಸಿಂಪಲ್ ಆಗಿ ಹೇಳೋದಾದರೆ ಮುಂಚೆಯಿಂದ ನೀವು ಹೇಗೆ ಓದುತ್ತಾ ಬಂದಿದ್ದೀರಾ ಹಾಗೆ ಓದಿ. ನೋಡಿ, ಟೈಮ್ ತುಂಬ ಕಡಿಮೆ ಇದೆ. ಇನ್ನು ಇಷ್ಟು ದಿನ ಸಮಯ ವ್ಯರ್ಥ ಮಾಡಿದ್ದೀರಾ, ಈಗ ಸಮಯ ವ್ಯರ್ಥ ಮಾಡಬೇಡಿ. ಎಕ್ಸಾಮ್ ಕೊನೆಯ ದಿನಾಂಕ ಬರೆಯುವವರೆಗೂ ಆದಷ್ಟು ಹಾರ್ಡ್ ವರ್ಕ್ ಮಾಡಿ. ಪ್ರತಿದಿನ 4 ಗಂಟೆ ಓದುವವರು ಎಕ್ಸಾಮ್ ಸಲುವಾಗಿ 8 ಗಂಟೆ ಓದಿ. ಎಕ್ಸಾಮ್ ಹತ್ತಿರ ಇವೆ, ಅದಕ್ಕೆ ನಾನು ನಿಮಗೆ 8 ಗಂಟೆ ಓದಲು ಹೇಳ್ತಾ ಇರೋದು. ಮತ್ತು ಆದಷ್ಟು ಅಡೆತಡೆಗಳಿಂದ ದೂರ ಇರಿ.